ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಅಸ್ಟ್ರಾಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲೆಂದೇಳುತ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇಂದಿನ ಸಂಚಿಕೆ ಭವಿಷ್ಯದಲ್ಲಿ ಮಕರ ರಾಶಿಯವರ ಫಲಾಫಲ ವಿಚಾರವನ್ನು ತಿಳಿದುಕೊಳ್ಳೋಣ. ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ವ್ಯಾಪಾರದ ವಿಚಾರದಲ್ಲಿ ಮಾಡ್ತಕ್ಕಂಥ ಹಾಗೆ ಹೊಸ ಉದ್ಯೋಗ ವ್ಯಾಪಾರ ಮಾಡುವ ವಿಚಾರದಲ್ಲಿ ಯೋಚನೆ ಬರ್ತಕ್ಕಂಥದ್ದು, ಹಾಗೆ ಮದುವೆ ವಿಚಾರದಲ್ಲಿ ಯೋಚನೆ ಬರ್ತಕ್ಕಂಥದ್ದು, ಹಾಗೆ ಬೇರೆಯವರ ವಿಚಾರದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು, ಹಾಗೆ ಸಣ್ಣ ಪ್ರಯಾಣ ವಿಚಾರದಲ್ಲಿ ಯೋಚನೆ ಬರ್ತಕ್ಕಂಥದ್ದು, ಪ್ರಯಾಣ ವಿಚಾರದಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಅಥವಾ ಈಗ ಮಾಡುವ ಪ್ರಯಾಣ ವಿಚಾರದಲ್ಲಿ ಯೋಚನೆ ಬರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು, ಹಾಗೆ ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ ತೃತೀಯದಲ್ಲಿ ಇರುವುದರಿಂದ ಹೆಚ್ಚು ಶ್ರಮ ಪಡ್ತಕ್ಕಂಥದ್ದು ಈ ತಿಂಗಳು ಕಂಡು ಬರ್ತಕ್ಕಂಥದ್ದು, ಹಾಗೆ ಸಣ್ಣ ಪ್ರಯಾಣದಿಂದ ಅನುಕೂಲ ಆಗ್ತಕ್ಕಂಥದ್ದು, ಹಾಗೆ ನೆರೆಹೊರೆಯವರ ಅಕ್ಕಪಕ್ಕದವರ ಸಹಾಯ ಬೆಂಬಲ ಸಿಗ್ತಕ್ಕಂಥದ್ದು, ಹಾಗೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಶನಿ ತೃತೀಯದಲ್ಲೇ ಇರುವುದರಿಂದ ಧೈರ್ಯದಿಂದ ಮುನ್ನೋಗ್ತಕ್ಕಂಥದ್ದು, ಹಾಗೆ ಏನಾದರೂ ಆಗಲಿ ಹಣ ಮಾಡಬೇಕು ಅಂತಕ್ಕಂಥ ಮನೋಭಾವ ಬರ್ತಕ್ಕಂಥದ್ದು, ಹಾಗೆ ತೃತೀಯಾಧಿಪತಿಯಾಗಿರ್ತಕ್ಕಂಥ ಗುರು 17ನೇ ತಾರೀಕಿನವರೆಗೂ ಷಷ್ಠಮದಲ್ಲಿ ಇರುವುದರಿಂದ ಉದ್ಯೋಗಕ್ಕಾಗಿ ಸಾಲ ಮಾಡ್ತಕ್ಕಂಥದ್ದು, ಉದ್ಯೋಗದಿಂದ ಸಾಲ ಪಡೆಯುವ ವಿಚಾರದಲ್ಲಿ ಅನುಕೂಲ ಇರತಕ್ಕಂಥದ್ದು, ಹಾಗೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಮಂಗಳ 27ನೇ ತಾರೀಕಿನವರೆಗೂ ಲಾಭ ಸ್ಥಾನದಲ್ಲಿ ಇರುವುದರಿಂದ ಆಸ್ತಿ ವಾಹನ ವಿಚಾರದಲ್ಲಿ ಅನುಕೂಲ ಇರತಕ್ಕಂಥದ್ದು, ಕೃಷಿ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇರತಕ್ಕಂಥದ್ದು, ಹಾಗೆ ವಿದ್ಯಾಭ್ಯಾಸ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು, ಹಾಗೆ ಪಂಚಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ 8ನೇ ತಾರೀಕಿನವರೆಗೂ ಅಷ್ಟಮದಲ್ಲಿ ಇದ್ದು 9ನೇ ತಾರೀಕಿಗೆ ನವಮಕ್ಕೆ ಪ್ರವೇಶ ಆಗ್ತಕ್ಕಂಥ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು, ಹಾಗೆ ಪ್ರೇಮ ವಿಚಾರದಲ್ಲೂ ಪ್ರೇಮಿಗಳಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು, ಹಾಗೆ ಷಷ್ಠಮಾಧಿಪತಿಯಾಗಿರ್ತಕ್ಕಂಥ ಬುಧ ದಶಮದಲ್ಲಿ ಇರುವುದರಿಂದ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು, ಹಾಗೆ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಅತ್ಯುತ್ತಮ ಆಗಿರ್ತಕ್ಕಂಥದ್ದು, ಹಾಗೆ ವ್ಯಾಜ್ಯ ಇರ್ತಕ್ಕಂಥವರಿಗೆ ಜಯ ಆಗ್ತಕ್ಕಂಥದ್ದು, ವ್ಯಾಜ್ಯದಲ್ಲಿ ಅನುಕೂಲ ಆಗ್ತಕ್ಕಂಥ ವಿಚಾರ, ಹಾಗೆ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಸೂರ್ಯ 16ನೇ ತಾರೀಕಿನವರೆಗೂ ನವಮದಲ್ಲಿದ್ದು 17ನೇ ತಾರೀಕಿಗೆ ದಶಮಕ್ಕೆ ಪ್ರವೇಶ ಆಗ್ತಕ್ಕಂಥ ವಿಚಾರದಲ್ಲಿ ಪಿತ್ರಾರ್ಜಿತ ಆಸ್ತಿ ಪಡೆಯುವ ವಿಚಾರದಲ್ಲಿ ಅಥವಾ ಹಿರಿಯರ ವಿಚಾರದಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು, ಹಾಗೆ ನವಮಾಧಿಪತಿಯಾಗಿರ್ತಕ್ಕಂಥ ಬುಧ ದಶಮದಲ್ಲೇ ಇರುವುದರಿಂದ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವರಿಗೆ ಅನುಕೂಲ ಇರ್ತಕ್ಕಂಥದ್ದು, ಹಾಗೆ ಉದ್ಯೋಗಕ್ಕಾಗಿ ಪ್ರಯಾಣ ಮಾಡ್ತಕ್ಕಂಥವರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಹಾಗೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಪ್ರಯಾಣ ಮಾಡ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಪ್ರಯಾಣ ಮಾಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು, ಹಾಗೆ ದಶಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ನವಮದಲ್ಲಿ ಇರುವುದರಿಂದ ಉದ್ಯೋಗ ವಿಚಾರದಲ್ಲಿ ಕೆಲಸ ಬದಲಾವಣೆ ಆಗ್ತಕ್ಕಂಥದ್ದು ಅಥವಾ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಕ್ಕಂಥದ್ದು, ಹಾಗೆ ಲಾಭಾಧಿಪತಿಯಾಗಿರ್ತಕ್ಕಂಥ ಮಂಗಳ ದಶಮದಲ್ಲಿ ಇರುವುದರಿಂದ ಉತ್ತಮ ಸೌಲಭ್ಯ ಸಿಗ್ತಕ್ಕಂಥದ್ದು ಈ ತಿಂಗಳು, ಹಾಗೆ ಐಷಾರಾಮಿ ಜೀವನವನ್ನು ಮಾಡ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು, ಹಾಗೆ ವ್ಯಯಾಧಿಪತಿಯಾಗಿರ್ತಕ್ಕಂಥ ಗುರು 17ನೇ ತಾರೀಕಿನವರೆಗೂ ಷಷ್ಠಮದಲ್ಲಿ ಇರ್ತಕ್ಕಂಥದ್ದು, ವಿದೇಶದಲ್ಲಿ ಇರ್ತಕ್ಕಂಥವರಿಗೆ ಅನುಕೂಲ, ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಹಾಗೆ ದೂರದ ಸ್ಥಳದಲ್ಲಿ ಇರ್ತಕ್ಕಂಥವರಿಗೆ ಅನುಕೂಲ ಇರ್ತಕ್ಕಂಥದ್ದು, ಹಾಗೆ ರಾಹು ದ್ವಿತೀಯದಲ್ಲಿ ಹಾಗೆ ಕೇತು ಅಷ್ಟಮದಲ್ಲಿ ಇರುವುದರಿಂದ ಹಣ ಬರ್ತಕ್ಕಂಥದ್ದು ಆದರೆ ಉಳಿತಕ್ಕಂಥದ್ದು ಕಡಿಮೆಯಾಗಿ ಕಂಡು ಬರ್ತಕ್ಕಂಥದ್ದು, ಹಾಗೆ ಬೇಡವಾದ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು, ತಮಗೆ ಯಾವುದು ವಿರುದ್ಧವಾಗಿರ್ತಕ್ಕಂಥ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು, ಹಾಗೆ ಯಾವುದೇ ಒಂದು ಕೆಲಸದಲ್ಲಿ ವಿಘ್ನ ಆಗ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು. ಇವಿಷ್ಟು ಮಕರ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು.
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.